ಹಾಯ್ ಹಲೋ. ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಇರಿಟೇಷನ್ ಆಗ್ತಾ ಇರ್ತದ, ಫ್ರಸ್ಟ್ರೇಷನ್ ಆಗ್ತಾ ಇದೆಯಾ? ಕೆಲವೊಂದು ಸಿಂಪಲ್ ಮ್ಯಾಟ್ರ್ಗಳಿಗೆ ನೀವು ಬೈದಾಡ್ತಾ ಇದ್ದೀರಾ, ಜಗಳ ಮಾಡ್ತಾ ಇದ್ದೀರಾ, ಒಂದೇ ಸಮನೆ ಕೋಪ ಬಂದು ಕೈಯಲ್ಲಿರುವಂತಹ ವಸ್ತುಗಳನ್ನು ತೆಗೆದು ಬಿಸಾಡುವಂತಹ ಬಿಹೇವಿಯರ್ ನಿಮ್ಮಲ್ಲಿದೆಯಾ? ಸಿಂಪಲ್ ಮ್ಯಾಟ್ರ್ಗಳಿಗೋಸ್ಕರ ನಾವು ತುಂಬಾ ಗಲಾಟೆ ಮಾಡಿ ಕೊನೆಯದಾಗಿ ನಾವು ರಿಗ್ರೆಟ್ ಆಗುವಂತಹ ಪರಿಸ್ಥಿತಿ ನಿಮ್ಮಲ್ಲಿದೆಯಾ? ಹೀಗೆ ನಮಗೆ ಯಾವಾಗಲೂ ನೋಡಿದ್ರು ಶಾರ್ಟ್ ಟೆಂಪರ್ ಆದಂತಹ ಬಿಹೇವಿಯರ್ ಅನ್ನು ನಾವು ತೋರಿಸ್ತಾ ಇದ್ದೇವಾ? ಹಾಗಿದ್ರೆ ಖಂಡಿತವಾಗಿಯೂ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾನು ಹೇಗೆ ನಾವು ನಮ್ಮ ಶಾರ್ಟ್ ಟೆಂಪರ್ ಅಥವಾ ನಮ್ಮ ಫ್ರಸ್ಟ್ರೇಷನ್ಸ್, ನಮ್ಮ ಇರಿಟೇಷನ್ಸ್ಗಳನ್ನು ಹೇಗೆ ಕಂಟ್ರೋಲ್ಗೆ ತರಬಹುದು, ನಮ್ಮ ಮನೆಯಲ್ಲಿದ್ದುಕೊಂಡೇ ಈಸಿಯಾಗಿ ಯಾವ ರೀತಿಯಲ್ಲಿ ಇಂತಹ ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರ್ಬೋದು, ನಮ್ಮ ಲೈಫ್ ಅನ್ನು ಬಹಳ ಫ್ರೂಟ್ಫುಲ್ ಆಗಿ ಲೀಡ್ ಮಾಡಲಿಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರಯತ್ನಿಸಬಹುದು ಎಂಬ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನಿಮಗೊಂದು ಸ್ಟೋರಿಯನ್ನು ನಾನು ಹೇಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಮದುವೆಯಾಗಿ ಅವನಿಗೆ 2 ಮಕ್ಕಳಿದ್ದಾರೆ. ಆದ್ರೆ ಅವನ ಹೇಳಿದ್ದೇ ಆಗ್ಬೇಕು. ಅವನ ವೈಫ್ ಏನ್ ಹೇಳ್ತಾನೆ ಅದು ಯಾವುದು ಸಹ ಇವನು ಕನ್ಸಿಡರೇಷನ್ ಮಾಡ್ತಾ ಇರಬೇಕು. ಮುಂಗೋಪಿ ಅಂತ ಹೇಳ್ತೇವೆ ನಾವು. ಚಿಕ್ಕ ಚಿಕ್ಕ ವಿಷಯಗಳಿಗೆ ವೈಫಿಗೆ ಹೊಡೆಯುವುದು, ಬಡಿಯುವುದು, ಮಕ್ಕಳಿಗೆ ಸಹ ಚಿಕ್ಕ ಚಿಕ್ಕ ಮ್ಯಾಟರ್ಗಳಿಗೆ ಬಡಿಯುತ್ತಿದ್ದ. ಸೊ ಈ ಫ್ಯಾಮಿಲಿಯು ಒಂದು ಆಲ್ಮೋಸ್ಟ್ 5-6 ವರ್ಷಗಳ ತನಕ ಹೀಗೆ ಆಚೆ ಈಚೆ ಗಲಾಟೆಗಳಾಗಿ ಮ್ಯಾನೇಜ್ ಆಗಿ ಮತ್ತೆ ಸರಿಯಾಗಿ ಮುಂದುವರಿತಾ ಇತ್ತು. ಕೊನೆಯದಾಗಿ ಇವನ ಹೆಂಡತಿ ವೈಫ್ ಒಂದು ನಿರ್ಧಾರಕ್ಕೆ ಬರ್ತಾರೆ, ಇನ್ನು ಮುಂದೆ ನನಗೆ ಪೆಟ್ಟು ತಿಂದು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ನೋಡಿದ್ರು ಚಿಕ್ಕ ವಿಷಯಗಳಿಗೋಸ್ಕರ ಇವರು ಬೈದಾಡ್ತಾರೆ, ಹೊಡೆಯುತ್ತಾರೆ. ಎಲ್ಲಿಗೆ ಹೊಡಿತಾರೆ ಇವರಿಗೆ ಗೊತ್ತಿರುವುದಿಲ್ಲ. ಹೊಡೆದೆಲ್ಲ ಆದ ಮೇಲೆ ಒಂದು 2 ದಿನ ಬಿಟ್ಟ ನಂತರ ಮತ್ತೆ ಅದನ್ನು ನೆನಪಿಸಿಕೊಂಡು ಮರಗುತ್ತಾರೆ. ಈ ರೀತಿಯ ಪ್ರಾಬ್ಲಮ್ಸ್ ಇವರಲ್ಲಿದೆ. ಹಾಗೆ ಇದು ಒಂದು 6-7 ವರ್ಷ ಹೋದ ನಂತರ ಇವರ ವೈಫ್ ತೀರ್ಮಾನಕ್ಕೆ ಬರ್ತಾರೆ, ಇನ್ನು ಮುಂದೆ ನಮಗೆ ಒಟ್ಟಿಗೆ ಇರಲು ಸಾಧ್ಯವಿಲ್ಲ, ಖಂಡಿತವಾಗಿಯೂ ನಾವು ಬೇರೆ ಬೇರೆ ಆಗುವುದು ಒಳ್ಳೆಯದು. ಹಾಗೆ ಇವರು ಡಿವೋರ್ಸ್ಗೆ ಪೆಟಿಷನ್ಸ್ ಅನ್ನು ಹಾಕ್ತಾರೆ. ಅದಕ್ಕಿಂತ ಮುಂಚೆ ನಡೆದಂತಹ ವಿಷಯ ಬಹಳ ಪೇನ್ಫುಲ್ ಆದಂತಹ ವಿಷಯವಾಗಿತ್ತು. ಏನಂತ ಹೇಳಿದ್ರೆ, ಈ ವ್ಯಕ್ತಿಯು ಗಲಾಟೆ ಮಾಡಿ ಹೊಡೆದಾಗ ಇವನ ಹೆಂಡತಿ ವೈಫ್ ಅವಳ ತಾಯಿಯ ಮನೆಗೆ ಹೋಗಿದ್ರು. ಆಗ ಇವನು 1-2 ದಿನ ಕಳೆದ ನಂತರ ಇವಳ ತಾಯಿಯ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋದಾಗ ಇವಳು ಹೇಳಿದ್ಲು, ನಾನು ನಿಮ್ಮೊಂದಿಗೆ ಬರುವುದಿಲ್ಲ, ನನಗೆ ನಿಮ್ಮೊಂದಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಪೆಟ್ಟು ತಿನ್ನಲು ಸಾಧ್ಯವಿಲ್ಲ, ಆದ್ದರಿಂದ ನಾವು ಡಿವೋರ್ಸಿಗೆ ನಾನು ತೀರ್ಮಾನಿಸಿದ್ದೇನೆ. ಈ ಒಂದು ಹೇಳಿದಂತ 2 ಮಾತನ್ನು ಹಿಡಿದುಕೊಂಡು ಇವನು ಸಹ ಡಿವೋರ್ಸಿಗೆ ರೆಡಿ ಆದ ಅಂತ ಹೇಳಿದ್ರೆ ಅಷ್ಟೊಂದು ಮುಂಗೋಪಿ. ಈ ಒಂದು ಸ್ಟೋರಿಯಿಂದ ನಾವು ಏನು ತಿಳಿಯಬಹುದು? ಸಿಂಪಲ್ ಆಗಿ, ನಮ್ಮ ಕೋಪವು ನಮಗೆ ಹಳ್ಳವನ್ನು ತೋಡುತ್ತದೆ, ನಮ್ಮ ಜೀವನಕ್ಕೆ ಅದೊಂದು ರೀತಿಯ ಎನಿಮಿ ಆಗಿದೆ. ಸೊ ಈ ಒಂದು ಕೋಪವನ್ನು ಮನೆಯಲ್ಲಿಯೇ ನಾವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಕಲಿಯಬಹುದು ಎಂಬುದನ್ನು ನಾವು ತಿಳಿಯುವ. 1-2 ಪಾಯಿಂಟ್ಸ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. 1ನೇ ಪಾಯಿಂಟ್ ಏನಂತ ಹೇಳಿದ್ರೆ ಒಬ್ಸರ್ವೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ. ಒಬ್ಸರ್ವೇಷನ್ ಟೆಕ್ನಿಕ್ ಅಂತ ಹೇಳಿದ್ರೆ, ನಾವು ಒಂದು ವಸ್ತುವನ್ನು, ಏನೇ ಆದ್ರೂ ಒಂದು ವಸ್ತುವನ್ನು, ಪೆನ್ ಅಥವಾ ಇನ್ನಿತರ ಯಾವುದೇ ಒಂದು ವಸ್ತು, ಚಿಕ್ಕ ವಸ್ತುವನ್ನು ತೆಗೆದು ಅದನ್ನು ಹೀಗೇನೆ ಒಬ್ಸರ್ವೇಷನ್ ಮಾಡುದು. ಅದಕ್ಕೆ ಹೇಳ್ತಾರೆ ಮೈಂಡ್ಫುಲ್ನೆಸ್ ಟೆಕ್ನಿಕ್ ಅಂತ ಹೇಳ್ತಾರೆ. ಹೀಗೆ ಒಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಪೇಷನ್ಸ್ ಕ್ರಿಯೇಟ್ ಆಗ್ತದೆ. ನಮಗೆ ಯಾವಾಗ ಪೇಷನ್ಸ್ ಕ್ರಿಯೇಟ್ ಆಗ್ತದೋ ಆಗ ನಮ್ಮ ಈ ಒಂದು ಶಾರ್ಟ್ ಟೆಂಪರ್ ಎನ್ನುವುದು ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಸೊ ಈ ಒಬ್ಸರ್ವೇಷನ್ ಟೆಕ್ನಿಕ್ಸ್ ಅಲ್ಲಿ ಹೀಗೆ ಒಂದು ವಸ್ತುವನ್ನು ಹೀಗೆ ನೋಡ್ತಾ ತುಂಬಾ ಸಮಯ ಎಷ್ಟರ ತನಕ ನೋಡ್ಲಿಕ್ಕೆ ಆಗ್ತದೋ ಅಷ್ಟರ ತನಕ ಹೀಗೆ ಮ್ಯಾನೇಜ್ ನೋಡ್ತಾ ಬರ್ಬೇಕು. ಮೊದಲನೇ ದಿನ 2 ನಿಮಿಷ ನೋಡಿದ್ರೆ, 3rd ಡೇ, 2nd ಡೇ ನಾವು 3 ನಿಮಿಷ ನೋಡ್ಲಿಕ್ಕೆ ಪ್ರಯತ್ನಿಸ್ಬೇಕು. 3rd ಡೇ ನಾವು ಒಂದು 4 ಮಿನಿಟ್ಸ್ ಅಟ್ ಲೀಸ್ಟ್ ನೋಡ್ಲಿಕ್ಕೆ ಪ್ರಯತ್ನಿಸ್ಬೇಕು. ಹೀಗೆ ನಮ್ಮ ಪೇಷನ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಬರ್ಲಿಕ್ಕೆ ಶ್ರಮಿಸುವುದು. ಈ ಟೆಕ್ನಿಕ್ ಬಹಳ ಉಪಯೋಗ ಇರುವಂತಹ ಟೆಕ್ನಿಕ್. ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ಬಹಳ ಅಚ್ಚರಿಯ ರಿಸಲ್ಟ್ ಅನ್ನು ಕೊಡ್ತದೆ. ಮತ್ತೆ 2ನೇ ಟೆಕ್ನಿಕ್ ಏನಂತ ಹೇಳಿದ್ರೆ, ಸೆಕೆಂಡ್ ಟೆಕ್ನಿಕ್ ರೀಫ್ರೇಮ್. ಈ ರೀಫ್ರೇಮಿಂಗ್ ಅಂತ ಹೇಳಿದ್ರೆ, ನಾವು ಫಾರ್ ಎಕ್ಸಾಂಪಲ್ ಈಗ ಗಲಾಟೆ ಆಗ್ತಾ ಇದೆ, ನನಗೆ ಮತ್ತು ಇನ್ನೊಬ್ಬರಿಗೆ ಗಲಾಟೆ ಆಗ್ತಾ ಇದೆ ಅಂತ ಭಾವಿಸೋಣ. ಆಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರ ಜಾಗದಲ್ಲಿ ಕುತ್ಕೊಂಡು ಆಲೋಚನೆ ಮಾಡುವುದನ್ನು ರೀಫ್ರೇಮ್ ಅಂತ ಹೇಳ್ತೇವೆ. ಅವರು ನನ್ನ ಜಾಗದಲ್ಲಿ ನಿಂತ್ಕೊಂಡು ಅವರು ಆಲೋಚನೆ ಮಾಡ್ತಾರೆ.
ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನಾವು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸುವಾಗ ಖಂಡಿತವಾಗಿಯೂ ನಮಗೊಂದು ಏನ್ ಬರ್ತದೆ ಅಂತ ಎಂಪತಿ ಕ್ರಿಯೇಟ್ ಆಗ್ಬೋದು. ಸೊ ಇದು ಸಹ ನಾವು ಫಸ್ಟ್ ಅನ್ಕೊಳ್ಬಹುದು ಇದು ಯಾವುದು ಸಾಧ್ಯ ಇಲ್ಲ, ಅದೆಲ್ಲ ಅಷ್ಟು ಈಸಿ ಅಲ್ಲ ಅಂತ. 100% ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತದೆ. ನಾವು ಇದನ್ನು ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ರೀಫ್ರೇಮಿಂಗ್ ಮಾಡಬೇಕಾದ್ರೆ ಮೊದಲು ಅಬ್ಸರ್ವೇಷನ್ ಟೆಕ್ನಿಕ್ ಅನ್ನು ಮಾಡಿ ಆದ ಮೇಲೆ ಈ ಮೆಥಡ್ಗೆ ಬರಬೇಕು. ಡೈರೆಕ್ಟ್ ಆಗಿ ನಾವು ರೀಫ್ರೇಮಿಂಗ್ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಾವು ಶಾರ್ಟ್ ಟೆಂಪರ್ ಇರುವಂತಹ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ನಾವು ರೀಫ್ರೇಮಿಂಗ್ ಮಾಡ್ಲಿಕ್ಕೆ ಆಗುವುದೇ ಇಲ್ಲ, ಆಲೋಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ಆದ್ದರಿಂದ ನಾವು ಮೊದಲನೆಯ ಟೆಕ್ನಿಕ್ ಆದ ಅಬ್ಸರ್ವೇಷನ್ ಟೆಕ್ನಿಕ್ ಅನ್ನು ಪರ್ಫೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ ನಂತರ ಸೆಕೆಂಡ್ ಟೆಕ್ನಿಕ್ಗೆ ಹೋಗ್ಬೇಕು. ಈ ಎರಡು ಟೆಕ್ನಿಕ್ ಸಹ ಬಹಳ ಯೂಸ್ಫುಲ್ ಆದ ಟೆಕ್ನಿಕ್. ನಿಮ್ಮ ಮನೆಯಲ್ಲಿಯೇ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿಕೊಂಡು ನಿಮಗಿರುವಂತಹ ಶಾರ್ಟ್ ಟೆಂಪರ್ ಕೋಪವನ್ನು ಕಡಿಮೆ ಮಾಡಬಹುದು. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಹ್ಯಾಪಿನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡಬಹುದು. ಹಾಗೆ ನಿಮಗೇನಾದರೂ ಇಲ್ಲ ನನ್ನಿಂದ ಈ ಮೆಥಡ್ ಇಂದಲೂ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ನನಗೆ ಓವರ್ಕಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿಮಗೊಬ್ಬರು ಒಳ್ಳೆಯ ಸೈಕಾಲಜಿಸ್ಟ್ ಅನ್ನು ಮೀಟ್ ಮಾಡಬಹುದು. ಆ ಸೈಕಾಲಜಿಸ್ಟ್ ನಿಮ್ಮನ್ನು ಇಂತಹ ಪ್ರಾಬ್ಲಮ್ ಇಂದ ಓವರ್ಕಮ್ ಮಾಡ್ಲಿಕ್ಕೋಸ್ಕರ ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆಯೇ ನಿಮಗೇನಾದ್ರೂ ಆನ್ಲೈನ್ ನ ಮೂಲಕ ನಾವು ಹೆಲ್ಪ್ ಮಾಡಬೇಕಾದ್ರೆ ಖಂಡಿತವಾಗಿಯೂ ನಾವು ಹೆಲ್ಪ್ ಮಾಡ್ತೇವೆ. ನಮ್ಮ ಮೆಥಡಾಲಜಿ ಅಂತ ಹೇಳಿದ್ರೆ NLP ಮೆಥಡ್. ಹಾಗೆಯೇ ಎರಡನೇ ಮೆಥಡ್ ಯಾವುದಂತ ಹೇಳಿದ್ರೆ ಕ್ವಾಂಟಮ್ ಫಿಸಿಕ್ಸ್ ನ ಮೆಥಡ್, ಮತ್ತೆ ಮೂರನೇ ಮೆಥಡ್ ನ್ಯೂರೋ ಪ್ಲಾಸ್ಟಿಸಿಟಿ ಮೆಥಡ್ಸ್. ಹೀಗೆ ಈ ಮೂರು ಮೆಥಡ್ಸ್ ಮತ್ತೆ ಕೆಲವೊಂದು ನ್ಯಾಚುರೋಪತಿಯ ಮೆಥಡ್ಗಳನ್ನು ಸಹ ನಾವು ಇಂಪ್ಲಿಮೆಂಟೇಷನ್ ಮಾಡಿ ನಮ್ಮ ಇಂತಹ ಪ್ರಾಬ್ಲಮ್ಸ್ ಗಳನ್ನು ವೆರಿ ಫಾಸ್ಟ್ ಆಗಿ ರಿಸಲ್ಟ್ ಅನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಹಾಗೇನಾದರೂ ನಿಮಗೆ ನಿಮ್ಮ ಈ ಪ್ರಾಬ್ಲಮ್ ಅನ್ನು ಓವರ್ಕಮ್ ಮಾಡಲು ನಾವೇನಾದರೂ ಹೆಲ್ಪ್ ಮಾಡಬೇಕಾದ್ರೆ ಖಂಡಿತವಾಗಿಯೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.